भारत माता की जय। Three plus one. 2010. ಸ್ವಲ್ಪ ಪ್ರೆಷರ್ ಓಕೆ 50% ಅಷ್ಟೇ ನಮ್ಮದು ಕೆಪಾಸಿಟಿ ಯಾರು ಸ್ವಾಗತ ಸುಸ್ವಾಗತ. ಗುಡಿಕಟ್ಟೆ ಅಣ್ಣವರು ಸಹ ಸ್ವಾಗತ ಕೋರುತ್ತೇನೆ. ಸ್ವಾಗತ ಕೋರುತ್ತೇನೆ ಸರ್. ವೇದಿಕೆ ಬರಬೇಕನ್ನೊಂದು ವಿನಂತಿಸಿಕೊಳ್ಳುತ್ತೇವೆ. ಅದೇ ತರನಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಯಾವತ್ತೂ ಸಹ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಸತೀಶ್ ಅಣ್ಣ ಜಾರಕಿಹೊಳಿ ಸಾಹೇಬರ ಜೊತೆ ಬಂದಂತ ಶ್ರೀಗಳು ಎಲ್ಲ ಅಧಿಕಾರಿ ವರ್ಗದವರಿಗೂ, ವಿಶೇಷವಾಗಿ ಮಾಧ್ಯಮ ಮಿತ್ರ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇವೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಹಿರೇಕೆರೂರು ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬಹಳ
ಇವತ್ತು ಕೆರೆ ತುಂಬ ಯೋಜನೆ ಹಿಂದೆ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಯೋಜನೆ ಪ್ರಾರಂಭಿಸಲ ಅನುಮೋದನೆ ನಾವು ಕೊಟ್ಟಾಯಿತು. ಈಗ ಮತ್ತೆ ಅದೇ ಸರ್ಕಾರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸೊ ನಾವು ಕೇವಲ ಅದು ವೀಕ್ಷಣೆ ಮಾಡಲಿಕ್ಕೆ ಮಾತ್ರ ಬಂದಿದ್ವಿ. ಈಗಾಗಲೇ ಚಾಲ್ತಿಯಲ್ಲಿ ಇದೆ ಸ್ಕೀಮು. ನಾನು ನೋಡಬೇಕು, ಯಾಕಂದ್ರೆ ಭಾಳ ದೊಡ್ಡ 88 ಕೆರೆಗೆ ತುಂಬೊಂದು ಒಂದು ಬೃಹತ್ ಯೋಜನೆ. ನಾವು ನೋಡಬೇಕು, ಇದ್ರ ಬಗ್ಗೆ ತಿಳ್ಕೊಬೇಕಂತ ಬಂದಿದ್ವಿ ಅಷ್ಟೇ. ಶಾಸಕರು ಬರಲೇಬೇಕಂತ ಹೇಳಿದರು. ನನಗೂ ನೋಡೋ ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಸೊ ಇದರಿಂದ ರೈತರಿಗೆ ಅನುಕೂಲ ಆಗಲಿ, ಕುಡಿಯುವ ನೀರಿನ ಕೂಡ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಈ ಯೋಜನೆ ಭಾಳಷ್ಟು ಅನುಕೂಲ ಆಗ್ತದೆ. ಸರ್ ಮೊನ್ನೆ ಮೀಟಿಂಗ್ ಮಾಡಿದ್ರಿ, ಮೀಟಿಂಗಲ್ಲಿ ಸ್ಟಾರ್ಟ್ ಆಗಿದೆ ಸರ್, ಎಲ್ಲ ಮಾಡಿದ್ದಾರೆ. ನೀರು ಕಡಿಮೆ ಅದೇ ನೀರು ನಂದು ಸ್ಟಾರ್ಟ್ ಆಗೈತಿ. ಇವ್ರು ಹೇಳಿದ ಮೇಲೆ ಮಾರ್ಗದರ್ಶನ ಸ್ಟಾರ್ಟ್ ಆಗೈತಿ, ಮತ್ತು ಸ್ಟಾರ್ಟ್ ಆಗೈತಿ. ಎಲ್ಲ ಏತ ನೀರಾವರಿಗಳು ಅವಕ್ಕೆ ವಿದ್ಯುತ್ ಸಂಪರ್ಕ ಕಡಿತ ಆಗಿ ಒಂದಿಷ್ಟು ಬಂದ್ ಆಗಿದ್ದಾವೆ, ಕಳ್ಳತನ ಆಗಿದ್ದಾವೆ. ಒಂದು 4-5 ದಿವಸ ಟೈಮ್ ತೊಗೊಂಡಿರೋ ಅವ್ರು, ಯಾಕಂದ್ರೆ ಅದು ಓರೈಲಿಂಗ್ ಮಾಡಬೇಕು, ರಿಪೇರ್ ಮಾಡ್ಬೇಕಂತ. ಸೊ ಬಹುಶಃ ಸ್ಟಾರ್ಟ್ ಇರಬೇಕದು, ಯಾಕಂದ್ರೆ ನನಗೆ ಅದೇ ದಿವಸ ವಾಟ್ಸಪ್ಪಲ್ಲಿ ತೋರಿಸಿದ್ದಾರೆ, ಒಂದು 2-3 ಸ್ಕೀಮ್ ಸ್ಟಾರ್ಟ್ ಇದ್ದಾರೆ. ಅಧಿಕಾರಿಗಳು ಸಭೆಯಲ್ಲಿ ಮತ್ತೆ ರಿವ್ಯೂ ಮಾಡ್ತೀವಿ, ಇವತ್ತೇ ಮಾಡ್ತೀವಿ, ಅದನ್ನ ಮಾಡ್ತೀವಿ. ಸರ್ ರಾಜ್ಯವನ್ನ ಬರಗಾಲ ಪೀಡಿತ ರಾಜ್ಯ ಅಂತ ಘೋಷಣೆ ಮಾಡ್ಬೇಕು, ಆದ್ರೆ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಕಾರಣ ಅಂದ್ರೆ ಬೊಕ್ಕಸದಲ್ಲಿ ಹಣ ಇಲ್ಲ. ನಿಮ್ಗೆ ಯಾರು ಹೇಳಿದ್ರು? RSF ಅವರು ಅವ್ರ ದಿವಸ ಹೇಳ್ತಾರೆ, 3 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಮತ್ತು ಈ ಯೋಜನೆ ಹೆಂಗಾಯ್ತು ಅದ ದುಡ್ಡಿಲ್ಲ, ಈ ರಸ್ತೆ ಹೆಂಗಾಯಿತು. ಮತ್ತು ಈಗಾಗಲೇ ಸುಮಾರು ಎಷ್ಟು ನಿಮ್ಮ ಹಾವೇರಿ ಜಿಲ್ಲೆಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ 10 ಕೋಟಿ ಬ್ರಿಡ್ಜ್ ಕೊಟ್ಟಿದ್ದೀವಿ. ಎಷ್ಟೇ 10 ಕೋಟಿ, 60 ಕೋಟಿ ಆಯಿತು. ಪ್ಲಸ್ ಅದೆಲ್ಲ ನಮ್ಮ ಇಲಾಖೆ ಬಿಟ್ಟರೆ ಅದು. ಆಮ್ಯಾಗೆ ದೊಡ್ಡದಾಗಿ ವರದಾ ನದಿಗೆ 2 ನದಿ ಬ್ರಿಡ್ಜ್ ಕೊಡ್ತಾ ಇದ್ದೀವಿ, 35 crores ಅಷ್ಟೇ. ಒಂದು ರುದ್ರಾಪುರ ಲಂಬಾಣಿ, ಇನ್ನೊಂದು ಪಠಾಣ ಅವ್ರದ್ದು, ಇದು ಮಾನ್ಯ ಅವ್ರದ್ದು. ಸೊ ಆ ಕಡೆ ನಿಮ್ಮ ತುಂಗಭದ್ರಾಗೆ ಒಂದು SS ಮಲ್ಲಿಕಾರ್ಜುನ ಹಿಡಿದು ಕೊಟ್ಟಿದ್ದೀವಿ. ಆಮ್ಯಾಗ ಲತಾ ಮೇಡಮ್ ಅವ್ರ ಹರಪನಹಳ್ಳಿ. ಸೊ ನಾವು ಕೊಡ್ತಾ ಇದ್ದೀವಿ. ಸುಮ್ಮನೆ ಅವ್ರು ಯಾವುದೋ ಹೇಳಿದ್ರ ಅಂತಂದೆ ನೀವು ಹೇಳಕ್ಕೆ ದುಡ್ಡಿದೆ, ಹೆಂಗೆ ಗಾಡಿ ಓಡಬೇಕಲ್ಲ, ಬರ್ತದೆ. ಸರ್ ಅದು ಬರಗಾಲ ಅಂತ ಘೋಷಣೆ ಮಾಡ್ತಾರೆ, ಹೆಂಗೆ ಇದೇ ರೀತಿ ಮಳೆ ಹೋದರೆ ಮತ್ತೆ ಬೆಳೆ ಒಣಗ್ತಾ ಇದೆ. ನೋಡಿ, ಅದಕ್ಕೆ ನಾರ್ಮ್ಸ್ ಇದೆ, ಟರ್ಮ್ಸ್ ಕಂಡೀಷನ್ ಇದೆ. ಅದು ಫುಲ್ಫಿಲ್ ಆದರೆ ಖಂಡಿತ ಮಾಡ್ತಾರೆ. ಈಗ ಏತ್ ನೀರಾವರಿ ಒಂದು ಕಡೆ ಚಲೋ ಮಾಡಿಲ್ಲ, ಈಗ ಇನ್ನೊಂದು ವಾರ ಹೋದ್ರೆ ಅದು ವರದಾ ನೀರು ಹೋಗುತ್ತೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಲ್ಲೆಲ್ಲ ಬಳಸ್ಕೋಬೇಕಂತ ಅದೇ ದಿವಸ ಹೇಳಿದ್ದೀವಿ. ಇದು ನಿಮ್ಮದು ಇಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಹಂಗೆ ಮಾಡ್ತಾರೆ ಅವರು. ನೀರು ಬಂದಾಗ ಅದನ್ನು ಹುಡುಕಾಡಕ್ಕೆ ಶುರು ಮಾಡ್ತಾರೆ. ನಿಮ್ಮ ಬರೀ ಹಾವೇರಿ ಸಮಸ್ಯೆ ಅಲ್ಲಿದು. ನದಿಯಲ್ಲಿ ನೀರಿದ್ದಾಗ ಮೋಟರ್ ಸುಟ್ಟೈತಿ, ಕರೆಂಟ್ ಹೋಗೈತೆ ಅಂತ ಇಡೀ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೇ ಸಮಸ್ಯೆ. ಸುಮ್ಮನೆ ನಾವು ಅದ್ರ ಬಗ್ಗೆ ನಮ್ಗೆ ಹೆಚ್ಚು ನಾಲೆಜ್ ಇದೆ ನಮ್ಮ ಜಿಲ್ಲೆಯಲ್ಲಿ ಅಂತ ನಾವು ಅಡ್ವಾನ್ಸ್ ಆಗಿ ಅದನ್ನು ರಿಪೇರ್ ಮಾಡಿಸಿರ್ತೀವಿ. ಇಲ್ಲಿ ನೀವು ಒಂದು ಸಾರಿ ಸುಳ್ಳು ಹೇಳ್ತಾರೆ ಅಧಿಕಾರಿಗಳು, ಏನು ಮಾಡ್ಲಿಕ್ಕಾಗಲ್ಲ. ಅದನ್ನೇ ಸರಿ ಮಾಡ್ಕೊಂಡು ಹೋಗೋದು ವ್ಯವಸ್ಥೆ ಅಷ್ಟೇ. ರಿಪೇರ್ ಮಾಡೋಲ್ಲ, ಗೇಟು ಕಳವಾಗಿರ್ತಾವ, ಇವೆಲ್ಲ ಸಮಸ್ಯೆ ಇದೆ. ಅಧಿಕಾರಿಗಳ